ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ರಾಜಯೋಗ ಮೆಡಿಟೇಷನ್. ವಿಷಯ: ನಾನು ಸತ್ಯ ಶಿಕ್ಷಕನ ನೆನಪಿನಲ್ಲಿ ಸೇವೆ. ಆರಂಭ ಮಾಡೋಣ. ಶಾಂತಿ ಪ್ರವೇಶ. ಓಂ ಶಾಂತಿ. ನಾನು ಶಾಂತ ಸ್ವರೂಪ ಆತ್ಮ. ಈ ದೇಹದಿಂದ ವಿಭಿನ್ನ ಮಸ್ತಕದ ಮಧ್ಯ ಪ್ರಕಾಶಮಾನ ಬಿಂದು. ನನ್ನ ಮುಂದೆ ಅನಂತ ಪ್ರಕಾಶದ ಮೂಲ ನನ್ನ ಪ್ರಿಯತಮ ತಂದೆ ಪರಮಾತ್ಮ. ನಾನು ಮೌನವಾಗಿ ಕೇಳುತ್ತೇನೆ. ತಂದೆ, ನಾನು ನಿಮ್ಮ ಸತ್ಯ ಶಿಕ್ಷಕನ ನೆನಪಿನ ಆಜ್ಞೆ, ಬುದ್ಧಿಯೋಗದ ಪರಿಶೀಲನೆ. ಈ ಕ್ಷಣದಲ್ಲಿ ನಾನು ಸೇವೆಯಲ್ಲಿ ಕುಳಿತಿದ್ದೇನೆ ಎಂದು ಭಾವನೆ ಮಾಡಿ. ನನ್ನ ಮುಂದೆ ಆತ್ಮಗಳು ಕುಳಿತಿವೆ. ನಾನು ಅವರಿಗೆ ಯೋಗ ಮಾಡಿಸುತ್ತಿದ್ದೇನೆ. ಆದರೆ ನಾನು ಸ್ವತಃ ಶಿವ ತಂದೆಯ ನೆನಪಿನಲ್ಲಿ ಇದ್ದೇನೆ. ಬುದ್ಧಿ ಅಲ್ಲಿ ಇಲ್ಲಿ ಅಲೆದಾಡುತ್ತಿದೆಯೇ? ದೇಹಾಭಿಮಾನ ಎದ್ದಿದೆಯೇ? ನಾನು ಎಂಬ ಅಹಂಕಾರ ಬಂದು ಬಿಟ್ಟಿದೆಯೇ? ಇಲ್ಲ. ಈಗ ನಾನು ಸಂಕಲ್ಪ ಮಾಡುತ್ತೇನೆ, ನನ್ನ ಮೂಲಕ ಪುಣ್ಯದ ಕಾರ್ಯವೇ ಆಗಲಿ. ನನ್ನ ಬುದ್ಧಿಯೋಗ ಶಿವ ತಂದೆಯ ಜೊತೆ ಜೋಡಿಸಲ್ಪಟ್ಟಿದೆ. ಅಶರೀರಿಯಾಗಿ ನಾನು ಮೇಲೇಳುತ್ತಿದ್ದೇನೆ. ಪ್ರಿಯತಮನ ನೆನಪು ಆಕರ್ಷಣೆಯ ಶಕ್ತಿ. ನಾನು ಆತ್ಮ, ಪ್ರಿಯತಮ ತಂದೆಯ ಪ್ರಿಯತಮೆ. ನಾನು ಯಾರನ್ನು ನೆನಪಿಸುತ್ತಿದ್ದೇನೆ? ಸಾಕಾರವನ್ನು ಅಲ್ಲ, ಸರ್ವಶಕ್ತಿಮಾನ್ ಶಿವ ತಂದೆಯನ್ನು. ನಾನು ಶಾಂತಿಯ ಸಾಗರದಲ್ಲಿ ತೇಲುತ್ತಿದ್ದೇನೆ. ನನ್ನ ಮೌನವೇ ಈಗ ಆಕರ್ಷಣೆ, ನನ್ನ ಒಳಗಿನ ಶಾಂತಿ. ಇತರ ಆತ್ಮಗಳನ್ನು ಸಹ ಶಾಂತಿಯಲ್ಲೇ ಕರೆದೊಯ್ಯುತ್ತಿದೆ. ಏಣಿಯನ್ನು ಧ್ಯಾನ ಮಾಡೋಣ. 84 ಜನ್ಮಗಳ ಪೂರ್ಣತೆ. ಈಗ ನನ್ನ ಮುಂದೆ ಒಂದು ಏಣಿ ಇದೆ. ಕೆಳಗೆ ಕಲಿಯುಗ, ಮೇಲೆ ಸತ್ಯಯುಗ. ನಾನು 84 ಜನ್ಮಗಳ ಯಾತ್ರೆಯನ್ನು ಪೂರ್ಣಗೊಳಿಸಿದ್ದೇನೆ. ಇದು ಅಂತ್ಯವಲ್ಲ, ಇದು ಹಿಂತಿರುಗುವ ಸಮಯ. ನಾನು ಮೇಲೇಳುತ್ತಿದ್ದೇನೆ, ಶಾಂತಿ ಲೋಕದ ಕಡೆ. ತಂದೆಯ ಲಿಫ್ಟ್ ನನ್ನನ್ನು ಮೇಲಕ್ಕೆ ಕೊಂಡೊಯ್ಯುತ್ತಿದೆ. ಎಷ್ಟೊಂದು ಖುಷಿ. ಸೇವೆಯ ಸಂಕಲ್ಪ. ನಾನು ಈಗ ದಯಾ ಹೃದಯ ಆತ್ಮ. ನನ್ನ ಜೀವನದ ಉದ್ದೇಶ ಅನ್ಯರನ್ನು ತಮ್ಮ ಸಮಾನ ಮಾಡುವುದು. ನಾನು ತಿನ್ನುವ ಮೊದಲು ಸೇವೆ ಮಾಡುತ್ತೇನೆ. ನಾನು ವಿಶ್ರಾಂತಿ ಪಡೆಯುವ ಮೊದಲು ಕಲ್ಯಾಣ ಮಾಡುತ್ತೇನೆ. ನನ್ನ ಪ್ರತಿಯೊಂದು ಮಾತು ಪುಣ್ಯ, ನನ್ನ ಪ್ರತಿಯೊಂದು ಸಂಕಲ್ಪ ಶುದ್ಧ, ನನ್ನ ಪ್ರತಿಯೊಂದು ಕರ್ಮ ಸೇವೆ. ಮನನ ಶಕ್ತಿ, ವ್ಯರ್ಥದ ಮುಕ್ತತೆ. ಈಗ ನಾನು ಮನನ ಮಾಡುತ್ತೇನೆ. ವ್ಯರ್ಥ ಸಂಕಲ್ಪಗಳು, ವ್ಯರ್ಥ ನುಡಿಗಳು, ವ್ಯರ್ಥ ಕರ್ಮಗಳು ಎಲ್ಲವೂ ಬೆಳಕಿನಲ್ಲಿ ಕರಗುತ್ತಿವೆ. ಹೇಗೆ ಆಹಾರ ಜೀರ್ಣವಾಗಿ ಶಕ್ತಿಯಾಗುತ್ತದೆ, ಹಾಗೆ ಜ್ಞಾನ ಮನನದಿಂದ ಶಕ್ತಿಯಾಗುತ್ತಿದೆ. ನಾನು ಹಗುರ ಆತ್ಮ, ಶಕ್ತಿಶಾಲಿ ಆತ್ಮ. ನಿಶ್ಚಯದ ಫೌಂಡೇಶನ್. ನನ್ನ ಅಂತರಾಳದಲ್ಲಿ ದೃಢ ನಿಶ್ಚಯ ಇದೆ. ನಾನು ವಿಜಯಿ ಆತ್ಮ. ನಾನು ರಾಜ್ಯ ಪದಕ ಪಡೆಯುವನು. ನಾನು ಸೇವಾಧಾರಿ ಶಿಕ್ಷಕ. ಏನಾಯಿತು, ಏಕೆ ಆಯಿತು, ಇಂತಹ ವ್ಯರ್ಥ ಚಿಂತನೆ ಇಲ್ಲ. ನಾನು ನಿಶ್ಚಿಂತ, ನಿಶ್ಚಿತ, ನಿಶ್ಚಿಂತ. ಅಂತಿಮ ಸ್ಥಿತಿ ರಾಜಯೋಗ ಸಿದ್ಧಿ. ನಾನು ಆತ್ಮ, ಶಿವ ತಂದೆಯ ಮಗು.
ತಂದೆಯಿಂದ ಆಸ್ತಿಯನ್ನು ಸ್ವೀಕರಿಸುತ್ತಿದ್ದೇನೆ. 21 ಜನ್ಮಗಳ ಸುಖ. ಈ ಕ್ಷಣದಲ್ಲಿ ನಾನು ಸತ್ಯ ಶಿಕ್ಷಕ. ನೆನಪಿನಲ್ಲೇ ಸೇವೆ. ಸೇವೆಯಲ್ಲಿ ಮುಕ್ತಿ, ರಾಜಯೋಗ, ಮೆಡಿಟೇಷನ್, ಕಾಮೆಟ್ರಿ. ಆರಾಮವಾಗಿ ಶಾಂತವಾದ ವಾತಾವರಣದಲ್ಲಿ ಕುಳಿತುಕೊಳ್ಳಿ. ಉಸಿರಾಟ ಸಹಜವಾಗಿರಲಿ. ಬುದ್ಧಿಯನ್ನು ಪ್ರಪಂಚದ ಎಲ್ಲ ಗೊಂದಲಗಳಿಂದ ಮುಕ್ತಗೊಳಿಸಿ. ನಾನು ಒಂದು ಚೈತನ್ಯಮಯ ಜ್ಯೋತಿ ಸ್ವರೂಪ ಆತ್ಮ. ಈ ದೇಹದ ಮಾಲೀಕ. ಮಸ್ತಕದ ಸಿಂಹಾಸನದ ಮೇಲೆ ವಿರಾಜಮಾನನಾಗಿದ್ದೇನೆ. ನನ್ನಿಂದ ಶಾಂತಿಯ ಕಿರಣಗಳು ಇಡೀ ದೇಹಕ್ಕೆ ಹರಡುತ್ತಿದೆ. ನಾನು ಈ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯವನ್ನು ತಿಳಿದಿರುವ ಜ್ಞಾನಿ ಆತ್ಮ. ಏಣಿಯ ಚಿತ್ರವನ್ನು ನನ್ನ ಬುದ್ಧಿಯಲ್ಲಿ ನೆನೆಯುತ್ತಿದ್ದೇನೆ. ನಾನೇ ಆ ದೇವತೆಯಾಗಿದ್ದೆ. 84 ಜನ್ಮಗಳ ಸುಂದರ ಪಯಣ ಮುಗಿಸಿ ಈಗ ಅಂತಿಮ ಹಂತದಲ್ಲಿದ್ದೇನೆ. ಈಗ ನನ್ನ ಪ್ರಿಯತಮ ತಂದೆ ಶಿವಬಾಬಾ ಜ್ಞಾನ ಸೂರ್ಯನ ರೂಪದಲ್ಲಿ ನನ್ನ ಸಮ್ಮುಖದಲ್ಲಿದ್ದಾರೆ. ಓ ಬಾಬಾ, ನೀವು ನನಗೆ ಲಿಫ್ಟ್ ನೀಡಲು ಬಂದಿದ್ದೀರಿ. ನಿಮ್ಮ ಪವಿತ್ರ ಪ್ರೇಮದ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ನನ್ನಲ್ಲಿರುವ ವ್ಯರ್ಥದ ಹೊರೆಗಳೆಲ್ಲವೂ ಕರಗಿ ಹೋಗುತ್ತಿವೆ. ನಾನು ಸಂಪೂರ್ಣ ಹಗುರವಾಗುತ್ತಿದ್ದೇನೆ, ಶಕ್ತಿಶಾಲಿಯಾಗುತ್ತಿದ್ದೇನೆ. ಬಾಬಾ, ನಿಮ್ಮ ಈ ಮಧುರ ಜ್ಞಾನವನ್ನು ನಾನು ಮನನ ಮಾಡುತ್ತಿದ್ದೇನೆ. ಆಹಾರವು ಜೀರ್ಣವಾಗಿ ರಕ್ತವಾಗುವಂತೆ ನಿಮ್ಮ ಮಹಾವಾಕ್ಯಗಳು ನನ್ನ ಪ್ರತಿ ನರನಾಡಿಗಳಲ್ಲೂ ಶಕ್ತಿಯಾಗಿ ತುಂಬುತ್ತಿದೆ. ನಾನು ಈಗ ಸಂಪೂರ್ಣ ದಯಾ ಹೃದಯ ಆತ್ಮ. ನನ್ನ ಈ ಶಾಂತಿಯುತ ಸ್ಥಿತಿಯಿಂದ ಇಡೀ ವಿಶ್ವಕ್ಕೆ ಸುಖ ಮತ್ತು ಶಾಂತಿಯ ವೈಬ್ರೇಷನ್ ಹರಡುತ್ತಿದ್ದೇನೆ. ಸೇವೆಯೇ ನನ್ನ ಜೀವನ. ಅನ್ಯರನ್ನು ನನ್ನ ಸಮಾನ ಮಾಡುವುದೇ ನನ್ನ ಉಸಿರು. ನಾನು ನಿಶ್ಚಯ ಬುದ್ಧಿ ಆತ್ಮ. ಆದ್ದರಿಂದಲೇ ನಾನು ಸದಾ ನಿಶ್ಚಿಂತ. ನನ್ನ ಸ್ವಭಾವ ಸರಳವಾಗಿದೆ. ನನ್ನ ಜೀವನ ಮಧುರವಾಗಿದೆ. ಬಾಬಾ, ನಿಮ್ಮ ನೆನಪಿನಲ್ಲೇ ನಾನು ಸದಾ ಮುಳುಗಿರುತ್ತೇನೆ. ಓಂ ಶಾಂತಿ. ಇಂದಿನ ವಿಶೇಷ ಧಾರಣೆ. ಈ ಕಾಮೆಟ್ರಿಯನ್ನು ನೀವು ದಿನದಲ್ಲಿ 2-3 ಬಾರಿ ಅಭ್ಯಾಸ ಮಾಡಿ. ವಿಶೇಷವಾಗಿ ಇಂದು ಯಾರನ್ನಾದರೂ ಭೇಟಿಯಾದಾಗ ನಾನು ದಯಾ ಹೃದಯ ಆತ್ಮ, ಇವರಿಗೆ ಶಾಂತಿಯ ಅನುಭವ ಮಾಡಿಸಬೇಕು ಎಂಬ ಸ್ಮೃತಿಯಲ್ಲಿ ಇರಿ. ರಾಜಯೋಗ ವಿಷಯ ನೆನಪಿನಲ್ಲಿರುವ ಶಿಕ್ಷಕ, ಪುಣ್ಯದ ಸೇವೆ, ಶಾಂತಿಯ ಪ್ರವೇಶ. ಓಂ ಶಾಂತಿ. ನಾನು ಶಾಂತ ಸ್ವರೂಪ ಆತ್ಮ. ಈ ದೇಹವಲ್ಲ, ಈ ಹೆಸರು ಅಲ್ಲ, ಈ ಪಾತ್ರವಲ್ಲ. ನಾನು ಮಸ್ತಕದ ಮಧ್ಯೆ ಪ್ರಕಾಶಮಾನ ಚೈತನ್ಯ ಬಿಂದು. ನನ್ನ ಸುತ್ತಲೂ ಮೌನದ ವಾತಾವರಣ. ನನ್ನ ಉಸಿರು ನಿಧಾನವಾಗುತ್ತಿದೆ. ಮನಸ್ಸು ಶಾಂತವಾಗುತ್ತಿದೆ. ಪ್ರಿಯತಮನ ಸಂಪರ್ಕ ಮಾಡೋಣ. ಈಗ ನಾನು ಅಶರೀರಿಯಾಗುತ್ತೇನೆ. ದೇಹಾಭಿಮಾನದಿಂದ ಹೊರಬರುತ್ತಿದ್ದೇನೆ. ಅತಿ ಮೇಲೆ ಪ್ರಕಾಶದ ಲೋಕದಲ್ಲಿ ಒಂದು ದಿವ್ಯ ಜ್ಯೋತಿ ನನ್ನ ಪರಮ ಪ್ರಿಯತಮ ತಂದೆ ಶಿವ ತಂದೆ. ನಾನು ಅವರ ಮಗು. ನಾನು ಅವರನ್ನು ನೆನಪಿಸುತ್ತಿದ್ದೇನೆ. ನನ್ನ ಬುದ್ಧಿಯೋಗ ಸಂಪೂರ್ಣವಾಗಿ ಅವರೊಂದಿಗೆ ಜೋಡಿಸಲಾಗಿದೆ. ಯಾವ ಅಲೆಮಾರಿ ಇಲ್ಲ, ಯಾವ ವ್ಯರ್ಥ ಸಂಕಲ್ಪ ಇಲ್ಲ. ಕೇವಲ ನೆನಪು, ಕೇವಲ ಪ್ರೀತಿ, ಕೇವಲ ಶಾಂತಿ. ಶಿಕ್ಷಕ ಸ್ಥಿತಿ ಪರಿಶೀಲನೆ ಮಾಡಿಕೊಳ್ಳೋಣ. ಈಗ ನಾನು ಶಿಕ್ಷಕ ಆತ್ಮನಾಗಿ ಕುಳಿತಿದ್ದೇನೆ ಎಂದು ಭಾವನೆ ಮಾಡುತ್ತೇನೆ.
ನನ್ನ ಮುಂದೆ ಆತ್ಮಗಳು ಕುಳಿತಿವೆ, ನಾನು ಅವರಿಗೆ ಯೋಗ ಮಾಡಿಸುತ್ತಿದ್ದೇನೆ. ಈ ಕ್ಷಣದಲ್ಲಿ ನಾನು ನನ್ನೊಳಗೆ ಪ್ರಶ್ನಿಸುತ್ತೇನೆ, ನಾನು ಸತ್ಯ ಶಿಕ್ಷಕನ? ನನ್ನ ಬುದ್ಧಿಯೋಗ ಶಿವತಂದೆಯ ಜೊತೆ ಸ್ಥಿರವಾಗಿದೆಯೇ? ಯಾವಾಗ ಬುದ್ಧಿ ಅಲೆದಾಡುತ್ತದೋ ಅದು ಸೇವೆಯಲ್ಲ, ಅದು ಸೇವಾಭಂಗ. ಆದ್ದರಿಂದ ಈಗ ನಾನು ಸಂಕಲ್ಪ ಮಾಡುತ್ತೇನೆ, ನನ್ನ ಮೂಲಕ ಪುಣ್ಯದ ಕಾರ್ಯವೇ ಆಗಲಿ, ನನ್ನ ಮೌನವೇ ಆಕರ್ಷಣೆ, ನನ್ನ ನೆನಪೇ ಶಕ್ತಿ. 84 ಜನ್ಮಗಳ ಏಣಿ ಈಗ ನನ್ನ ಮುಂದೆ ಒಂದು ಏಣಿ ಕಾಣುತ್ತಿದೆ. ಕೆಳಗೆ ಕಲಿಯುಗ, ಮೇಲೆ ಸತಿಯುಗ. ನಾನು 84 ಜನ್ಮಗಳ ಯಾತ್ರೆಯನ್ನು ಪೂರ್ಣಗೊಳಿಸಿದ್ದೇನೆ. ಇದು ಕೊನೆಯ ಜನ್ಮ. ಈಗ ಹಿಂತಿರುಗುವ ಸಮಯ. ನಾನು ಮೇಲೇಳುತ್ತಿದ್ದೇನೆ ಪ್ರಕಾಶದ ಲೋಕಕ್ಕೆ. ತಂದೆಯ ಲಿಫ್ಟ್ ನನ್ನನ್ನು ಮೇಲಕ್ಕೆ ಕೊಂಡೊಯ್ಯುತ್ತಿದೆ. ಎಷ್ಟೊಂದು ಅಪಾರ ಖುಷಿ. ಸೇವಾ ಸಂಕಲ್ಪ. ನಾನು ದಯಾ ಹೃದಯ ಆತ್ಮ. ನನ್ನ ಜೀವನದ ಗುರಿ ಅನ್ಯರನ್ನು ತಮ್ಮ ಸಮಾನ ಮಾಡುವುದು. ನಾನು ತಿನ್ನುವ ಮೊದಲು ಸೇವೆ, ನಾನು ವಿಶ್ರಾಂತಿ ಪಡೆಯುವ ಮೊದಲು ಕಲ್ಯಾಣ. ನನ್ನ ಪ್ರತಿಯೊಂದು ಮಾತು ಪುಣ್ಯ, ನನ್ನ ಪ್ರತಿಯೊಂದು ದೃಷ್ಟಿ ಶುದ್ಧ, ನನ್ನ ಪ್ರತಿಯೊಂದು ಕರ್ಮ ಸೇವೆ, ಮನನ ಶಕ್ತಿ. ವ್ಯರ್ಥ ಸಂಕಲ್ಪಗಳು ಕರಗುತ್ತದೆ, ವ್ಯರ್ಥ ನುಡಿಗಳು ಕರಗುತ್ತಿವೆ, ವ್ಯರ್ಥ ಕರ್ಮಗಳು ಕರಗುತ್ತಿವೆ. ಜ್ಞಾನ ಮನನದಿಂದ ಶಕ್ತಿಯಾಗುತ್ತಿದೆ. ನಾನು ಹಗುರ ಆತ್ಮ, ಶಕ್ತಿಶಾಲಿ ಆತ್ಮ, ವಿಜಯ ಸ್ಥಿತಿ. ನಾನು ನಿಶ್ಚಯ ಬುದ್ಧಿ ಆತ್ಮ, ನಾನು ವಿಜಯಿ. ನಾನು ರಾಜ್ಯ ಪದಕ ಪಡೆಯುವವನು, ನಾನು ಸದಾ ನೆನಪಿನಲ್ಲಿರುವ ಶಿಕ್ಷಕ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು.